ಪ್ರೆಗ್ನೆನ್ಸಿಯಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಿದೆ. ನಿಮಗೆ ನೆಗೆಟಿವ್ ಥಾಟ್ಸ್ ಬರಲ್ವಾ? ಫುಲ್ ಡೇ ಮನೇಲಿ ಒಬ್ಬರೇ ಹೇಗೆ ಟೈಮ್ ಪಾಸ್ ಮಾಡ್ತೀರಾ ನಿಮ್ಮ ಹಸ್ಬೆಂಡ್ ಬರೋವರೆಗೂ ಅಂತ ತುಂಬ ಜನ DMs ಮಾಡಿ ಕೇಳ್ತಿರ್ತೀರಾ. ನನಗೂ ನೆಗೆಟಿವ್ ಥಾಟ್ಸ್ ಬರ್ತಿತ್ತು, ಬಟ್ 3rd ಮಂತಲ್ಲಿ ಅಷ್ಟೇ. ಆ ಟೈಮಲ್ಲಿ ನನಗೆ ತುಂಬ ವಾಮಿಟಿಂಗ್ ಸುಸ್ತಿತ್ತು. ಅವಾಗ ಕಂಪ್ಲೀಟ್ ಡೇ ರೆಸ್ಟ್ ಮಾಡ್ತಿದ್ದರಿಂದ ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಿತ್ತು. ಬಟ್ ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ, ಯಾವುದಾದ್ರೂ ಕೆಲಸಗಳು ಮಾಡ್ತಿರ್ತೀನಿ ಅಲ್ವಾ, ಸೊ ಹಂಗಾಗಿ ನನಗೇನು ನೆಗೆಟಿವ್ ಥಾಟ್ಸ್ ಬರ್ತಿಲ್ಲ. ಈ ಪ್ರೆಗ್ನೆನ್ಸಿಯಲ್ಲಿ ಅಂತೂ ಚಿಕ್ಕ ಪುಟ್ಟ ಒಂದು 2-3 ಕೆಲಸ ಮಾಡೋದ್ರಲ್ಲೇ ಡೇ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಎವ್ರಿ ಡೇ ನಾನು ಕೂಡ ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಿ, ಎಡಿಟಿಂಗ್ ಕೆಲಸ ಇರುತ್ತೆ. ಟೈಮ್ ಸಿಕ್ಕಿದಾಗ ರಾಧಾಕೃಷ್ಣ ಸೀರೀಸ್ ಫ್ರಮ್ ಫ್ಯೂ ಡೇಸಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ರೀತಿ ನಾನು ಕಂಪ್ಲೀಟ್ ಡೇ ಬ್ಯುಸಿಯಾಗಿರೋದ್ರಿಂದ ಬೇರೆ ಯಾವುದಕ್ಕೂ ನನಗೆ ಅಷ್ಟು ಟೈಮ್ ಸಿಗಲ್ಲ. ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ಬೋದು ಅಂತಂದರೆ, ನೀವು ಯಾವುದಾದ್ರೂ ಬುಕ್ಸ್ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ್ಯಂಡ್ ರಾಧಾಕೃಷ್ಣ ಸೀರೀಸ್ ತುಂಬ ಚೆನ್ನಾಗಿದೆ, ಅದನ್ನು ಬೇಕಾದರೂ ನೀವು ನೋಡ್ಬೋದು ನಿಮ್ಮ ಫ್ರೀ ಟೈಮಲ್ಲಿ. ಇವತ್ತಿನ ವ್ಲಾಗ್ ಬಗ್ಗೆ ಮಾತಾಡೋದಾದರೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ಸಾಗು ಮಾಡೋಷ್ಟು ಪೇಷನ್ಸ್ ನಿಜವಾಗ್ಲೂ ಮಾರ್ನಿಂಗ್ ಟೈಮ್ ನನಗೆ ಇರಲ್ಲ. ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಮಷಿನಿಗೆ ಬಟ್ಟೆ ಹಾಕೋದಿತ್ತು, ಅದನ್ನೆಲ್ಲ ಹಾಕಿದ್ದಾಯಿತು. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.